ಕೂಡ ಒಂದು ಮೆರುಗನ್ನು ತರ್ತಕ್ಕಂಥ ರೀತಿಯಲ್ಲಿ ಆಗುತ್ತೆ. ಸರ್, ಈಗ ಸಿಎಂ ವಿಚಾರವಾಗಿ ಸರ್, ಈ ಕಳೆದ 3 ದಿನಗಳಿಂದ ಕೂಡ ದಲಿತ ಸಚಿವರ ಮೀಟಿಂಗ್ ಹೆಚ್ಚಾಗ್ತಾ ಇದೆ. ಏನಾದರೂ ಬದಲಾವಣೆ ಏನಾದರೂ ಇದೆಯಾ ಅಂತ ಸರ್? ಇಲ್ಲಪ್ಪ, ಎಲ್ಲಿ ಮೀಟಿಂಗ್ ಆಗಿದೆ ನನಗೆ ಗೊತ್ತಿಲ್ಲ. ಸರ್, ನೀವು ಮತ್ತೆ ನಾವು ಮೀಟಿಂಗ್ ಯಾವುದು ಮಾಡಿಲ್ವಲ್ಲ. ಭೇಟಿ ಆಗಿದ್ದೀವಿ, ಕಾಫಿ ಕುಡ್ದಿದ್ವಿ, ಊಟ ಮಾಡಿ ಕಾಫಿ ಕುಡ್ದು. ನೋಡ್ರಿ, ಗೊತ್ತು ನೀವೇನ್ ಕೇಳ್ತಾ ಇದ್ದೀರಾ ಅಂತ. ಮಹದೇವಪ್ಪನವ್ರ ಮನೆಗೆ ನಾನು ಹೋಗಿದ್ದೆ. ನಾವು ಮುಖ್ಯಮಂತ್ರಿಗಳನ್ನ ಬೇರೆ ಬೇರೆ ವಿಚಾರದಲ್ಲಿ ಭೇಟಿ ಆಗೋದಿತ್ತು. ಅದಕ್ಕಾಗಿ ನಾನು ಮಹದೇವಪ್ಪನವ್ರಿಗೆ ಹೇಳಿದೆ, ನಾನು ನಿಮ್ಮ ಮನೆ ಹತ್ರನೇ ಬರ್ತೀನಿ, ಇಬ್ರು ಒಟ್ಟಿಗೆ ಹೋಗೋಣ ಸಿಎಂ ನೋಡೋದಕ್ಕೆ. ಇಲ್ಲೇ ಬನ್ನಿ, ಕಾಫಿ ಕುಡ್ಕೊಂಡು ಹೋಗೋಣ ಜೊತೆಯಲ್ಲಿ ಅಂದ್ರು. ನಾನು ಅವ್ರ ಮನೆಗೆ ಹೋಗಿ ಕಾಫಿ ಕುಡ್ದ ಅಷ್ಟೊತ್ತಿಗೆ ನಮ್ಮ ಪಕ್ಕದ ಮನೆನೇ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಬಂದರು. ನಾನು ಬರ್ತೀನಿ ಅಂತ 3 ಜನ ಮಾತಾಡಿಕೊಂಡು ಚೀಫ್ ಮಿನಿಸ್ಟ್ರು ಅಲ್ಲಿ ಪವರ್ ಕಾರ್ಪೊರೇಷನ್ ಅಲ್ಲಿ ಇದ್ರು, ಅಲ್ಲಿಗೆ ಹೋದ್ವಿ. ಅದಕ್ಕೆ ಅರ್ಥೈಸೋದು ಅಗತ್ಯ ಇಲ್ಲ. ಇಲ್ಲ ಅಂತ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಆ ರೀತಿ ಯಾವುದು ಕೂಡ ಆ ವಿಚಾರಧಾರೆಗಳು ಯಾವೂ ಇಲ್ಲ. ನಾವು ಇದ್ದೇ ಇದೀವಲ್ಲ, ಮುಖ್ಯಮಂತ್ರಿಗಳಿಗೆ ಮಾರಲ್ ಆಗಿ ಅವರ ಜೊತೆಯಲ್ಲಿ ನಮ್ಮ 136 ಶಾಸಕರು ಕೂಡ ನಿಂತಿದ್ದೇವೆ. ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿ ನಿಂತಿದ್ದೇವೆ, ಎಲ್ಲ ಸಚಿವರು ಕೂಡ ನಿಂತಿದ್ದೇವೆ. ಅದರಲ್ಲೇನು 2 ಮಾತಿಲ್ವಲ್ಲ. ನಮ್ಮಲ್ಲಿ ಯಾವುದು ನಾನು ಬೇರೆ ಇದ್ದೀನಿ ಅಂತ ಯಾರು ಹೇಳಿಲ್ಲಲ್ಲ ಇಲ್ಲಿವರೆಗೂ. ಹೇಳಿದಾರೆ ಪ್ರತ್ಯೇಕ ಸಭೆ ಅಲ್ಲ, ಮತ್ತೆ ಅದೇ ಹೇಳ್ತಿರಲ್ಲ ನೀವು. ಸಭೆ ಅಲ್ಲ, ಕಾಫಿ ಕುಡಿಯಕ್ಕೆ ಹೋದ್ರೆ ಸಭೆ ಆಗೋಲ್ಲ. ಒಬ್ರು ಇಬ್ರು ಹೋಗಿದ್ರೆ ಅದೇನು ವಿಶೇಷತೆ ಅಲ್ಲ. ಕನಿಷ್ಠ 10 ಜನ ಆದ್ರೂ ಸೇರಿದ್ರೆ ಅದಕ್ಕೆ ನೀವು ಅರ್ಥ ಕಲ್ಪಿಸ್ಬೇಕು. ಸುಮ್ನೆ ಯಾರು ಹೊರಗಿನವ್ರು? ಯಾರ್ರೀ ಹೊರಗಿನವ್ರು? ಯಾರು ಹೊರಗಿನವ್ರು? ಯಾರು ಹೇಳಿದ್ದಂತ? ಯಾರು ಸುರೇಶ್ ಗೌಡ್ರು? ಅವರು ಕಾಂಗ್ರೆಸ್ನವ್ರ? ಅವ್ರಿಗೆ ಬೆಂಕಿ ಹಚ್ಚೋ ಕೆಲಸ ಅವ್ರದ್ದು. ಅವರಿಗೆ ಬೆಂಕಿ ಹಚ್ಚೋ ಕೆಲಸ, ಅದಕ್ಕೆ ಅವರು ಆ ರೀತಿ ಹೇಳಿದ್ದಾರೆ. ಸಿದ್ದರಾಮಯ್ಯನವ್ರು ಕಾಂಗ್ರೆಸ್ಸಿಗೆ ಸೇರಿ ಎಷ್ಟು ವರ್ಷ ಆಯ್ತು? ಇನ್ನೂ ಹೊರಗ್ನವ್ರು ಆಗ್ತಾರೆ. 2 ಸಾರಿ ಮುಖ್ಯಮಂತ್ರಿ ಆದ್ರೆ ಇನ್ನೂ ಹೊರಗ್ನವ್ರ? ಅವ್ರಿಗೆ ಅರ್ಥ ಆಗಿಲ್ಲ ಅಷ್ಟೇ. ಧನ್ಯವಾದಗಳು. ಎಫ್ಐಆರ್ ಆಗಿದೆ, ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಪೊಲೀಸ್ನವ್ರು ತಗೊಳ್ತಾರೆ. ನಾವು ಇದ್ದೇ ಇದೀವಲ್ಲ, ಮುಖ್ಯಮಂತ್ರಿಗಳಿಗೆ ಮಾರಲ್ ಆಗಿ ಅವರ ಜೊತೆಯಲ್ಲಿ ನಮ್ಮ 136 ಶಾಸಕರು ಕೂಡ ನಿಂತಿದ್ದೇವೆ. ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿ ನಿಂತಿದ್ದೇವೆ, ಎಲ್ಲ ಸಚಿವರು ಕೂಡ ನಿಂತಿದ್ದೇವೆ. ಅದರಲ್ಲೇನು 2 ಮಾತಿಲ್ವಲ್ಲ. ನಮ್ಮಲ್ಲಿ ಯಾವುದು ನಾನು ಬೇರೆ ಇದ್ದೀನಿ ಅಂತ ಯಾರು ಹೇಳಿಲ್ಲಲ್ಲ ಇಲ್ಲಿವರೆಗೂ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.